ನಮಸ್ಕಾರ, ವಿಸ್ತಾರ ಫುಡ್ಗೆ ಸ್ವಾಗತ. ನಾನು ಅಪೇಕ್ಷಾ ಜೈನ್. ಇನ್ನೇನು ಬೇಸಿಗೆಗಾಲ ಮುಗಿತಾ ಬಂತು, ಅಲ್ಲೋ ಇಲ್ಲೋ ಮಳೆ ಬೀಳ್ತಾ ಇದೆ ಕೂಡ. ಆದ್ರೆ ಐಸ್ ಕ್ರೀಮ್ ಲವರ್ಸ್ ಗೆ ಸೀಸನ್ ಯಾವ್ದಾದ್ರೇನು, ಕಾಲ ಯಾವ್ದಾದ್ರೇನು, ಐಸ್ ಕ್ರೀಮ್ ತಿನ್ನಕ್ಕೆ ನೆಪ ಬೇಕು ಅಷ್ಟೇ. ಸೊ ನೀವು ಕೂಡ ಐಸ್ ಕ್ರೀಮ್ ಲವರ್ಸ್ ಆಗಿದ್ರೆ ಈ ವಿಡಿಯೋನ ಕೊನೆವರೆಗೂ ನೋಡಿ. ಯಾಕಂದ್ರೆ ನಾನಿವತ್ತು ರಾಜಾಜಿನಗರಕ್ಕೆ ಬಂದಿದ್ದೀನಿ. ಇಲ್ಲಿ ಸಿಗುವಂತಹ ಬೆಸ್ಟ್ ಐಸ್ ಕ್ರೀಮ್ ಪ್ಲೇಸ್ ಗಳನ್ನ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತೀನಿ. ಫಾರ್ ದ ಫಸ್ಟ್ ಟೈಮ್ ನಾನು ಕೂಡ ಇಲ್ಲಿ ಈ ಐಸ್ ಕ್ರೀಮ್ ಪ್ಲೇಸ್ ಗಳನ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ರಿವ್ಯೂ ಕೊಡ್ತೀನಿ, ಬನ್ನಿ ನನ್ನ ಜೊತೆ. ವೀಕ್ಷಕರು, ನಾನು ಇವಾಗ ರಾಜಾಜಿನಗರದ ಅನು ಐಸ್ ಬರ್ಗ್ ಕೆಫೆ ನಲ್ಲಿ ಇದ್ದೀನಿ. ಇಲ್ಲಿ ಸ್ಪೆಷಲ್ ಏನಂತ ಹೇಳಿದ್ರೆ ನ್ಯಾಚುರಲ್ ಐಸ್ ಕ್ರೀಮ್ಸ್ ನ ಪ್ರಿಪೇರ್ ಮಾಡ್ತಾರೆ. ಹೇಗ್ ಮಾಡ್ತಾರೆ, ಏನೇನ್ ಯೂಸ್ ಮಾಡ್ತಾರೆ ಅಂತ ಕೆಫೆ ಓನರ್ ಆಗಿರುವಂತಹ ಸವಿತಾ ಅವ್ರು ಹೇಳ್ತಾರೆ. ಬನ್ನಿ ಮಾತಾಡ್ಸ್ತಾ ಹೋಗ್ತೀನಿ. ಅನು ಐಸ್ ಬರ್ಗ್ ಸ್ಪೆಷಾಲಿಟಿ ಬಗ್ಗೆ ಸ್ವಲ್ಪ ಹೇಳ್ತೀರಾ? ನಮಸ್ಕಾರ ಮೇಡಮ್. ಇದು ನಮ್ದು ಶಾಪ್ ಓಪನ್ ಆಗಿ 1 ವರ್ಷ ಆಯ್ತು. ಸೊ ನಮ್ದೆಲ್ಲ ಇದು ಬಂದು ನ್ಯಾಚುರಲ್ ಐಸ್ ಕ್ರೀಮು. ಇದು ಆಕ್ಚುಲಿ ಬೇಸ್ ಬಂದು ನಾರ್ತ್ ಕರ್ನಾಟಕ ಹಾವೇರಿಲಿ ರೆಡಿ ಆಗುತ್ತೆ. ಸೊ ಇದರಲ್ಲಿ ನಾವು ಪ್ಯೂರ್ ಮಿಲ್ಕು ಮತ್ತು ಬಟರ್ ಯೂಸ್ ಮಾಡಿ ಮಾಡೋದು. ಸೊ ಯಾವುದೇ ಆಯಿಲ್ ಎಲ್ಲ ಯೂಸ್ ಮಾಡಲ್ಲ. ಸೊ ಹೀಗಾಗಿ ನಮ್ದು ಐಸ್ ಕ್ರೀಮ್ ಸ್ಟ್ರಕ್ಚರ್ ಆಗಲಿ ಇದಾಗಲಿ ಸಾಫ್ಟ್ ಆಗಿರುತ್ತೆ, ಟೇಸ್ಟಿ ಆಗಿರುತ್ತೆ. ಈ ಬೇರೆ ಐಸ್ ಕ್ರೀಮ್ಗಳಿಗಿಂತ ಇದು ಡಿಫ್ರೆಂಟ್ ಆಗಿರುತ್ತೆ. ಓಕೆ, ಏನೇನ್ ಫ್ಲೇವರ್ಸ್ ನ್ಯಾಚುರಲ್ ಐಸ್ ಕ್ರೀಮ್ ಇದೆ ಮ್ಯಾಮ್ ಇಲ್ಲಿ? ಗಾವಾ ಇದೆ, ಪೈನಾಪಲ್ ಇದೆ, ಕಸ್ಟರ್ಡ್ ಆ್ಯಪಲ್ ಇದೆ, ವಾಟರ್ ಮಿಲನ್ ಇದೆ, ಮಸ್ಕ್ ಮಿಲಾನ್ ಇದೆ. ಸೀಸನ್ ವೈಸ್ ಫ್ರೂಟ್ಸ್ ಬರುತ್ತಲ್ಲ, ಅದನ್ನೆಲ್ಲ ನಾವು ಪ್ರಿಪೇರ್ ಮಾಡ್ತಾರೆ. ತುಂಬಾ ಫಾಸ್ಟ್ ಮೂವಿಂಗ್, ತುಂಬಾ ಡಿಮಾಂಡ್ ಇರುವಂತ ಐಸ್ ಕ್ರೀಮ್ಸ್ ಯಾವ್ದಿಲ್ಲ? ಗಾವಾ ಇದೆ ಮೇಡಮ್, ವಾಟರ್ ಮಿಲನ್ ಇದೆ. ಎಲ್ಲ ಫ್ರೂಟ್ಸ್ ಬೇಸ್ ಆಲ್ಮೋಸ್ಟ್ ಎಲ್ಲ ಹೋಗ್ತಾ ಇರುತ್ತೆ ನಮ್ಮ ಹತ್ರ. ಕೊನೆಯದಾಗಿ ಐಸ್ ಕ್ರೀಮ್ ಲವರ್ಸ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಬನ್ನಿ, ಒಂದ್ಸತಿ ಟೇಸ್ಟ್ ಮಾಡಿ, ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ನೀವು ತಿರ್ಗಾ ಬರಕ್ಕೆ ಇಷ್ಟಪಡ್ತೀರಾ ಅಂತ ಹೇಳ್ತೀನಿ. ಅನು ಐಸ್ ಬರ್ಗ್ ನ ಸ್ಪೆಷಲ್ ನಾನು ಗ್ವಾವಾ ನ್ಯಾಚುರಲ್ ಐಸ್ ಕ್ರೀಮ್ ನ ಟ್ರೈ ಮಾಡ್ತಾ ಇದ್ದೀನಿ. ಸವಿತಾ ಅವ್ರು ಹೇಳಿದ್ರು ಇದು ಏನು ಮೆಣಸಿನ ಪುಡಿ ಹಾಕೊಂಡು ತಿನ್ಬೇಕು, ಸಖತ್ ಟೇಸ್ಟಿ ಆಗಿರುತ್ತೆ ಅಂತ. ಸೊ ಇದ್ರ ಜೊತೆ ಸಾಲ್ಟ್ ಕೂಡ ಇದೆ ಅನ್ಸುತ್ತೆ. ಬನ್ನಿ ಟ್ರೈ ಮಾಡೋಣ. ಚಿಲ್ಲಿ ಗ್ವಾವಾ ಶಾರ್ಟ್ಸ್ ಟ್ರೈ ಮಾಡಿದ್ದೆ ಲಾಸ್ಟ್ ಒಂದು ವಿಡಿಯೋದಲ್ಲಿ. ಸೊ ಫಸ್ಟ್ ಟೈಮ್ ಚಿಲ್ಲಿ ಗ್ವಾವಾ ಐಸ್ ಕ್ರೀಮ್ ತಿಂತಾ ಇದ್ದೀನಿ. ಚಟ್ಪಟ ಆಗಿ ಸಖತ್ ಟೇಸ್ಟಿ ಆಗಿದೆ. ಗ್ವಾವಾಗೆ ಅದ್ರದ್ದು ಒಂದು ಯೂನಿಕ್ ಫ್ಲೇವರ್ ಇದೆ. ಸೊ ಅದ್ರ ಜೊತೆ ಈ ಚಿಲ್ಲಿ ಕಾಂಬಿನೇಷನ್ ಅಂತೂ ಅಲ್ಟಿಮೇಟ್. ಸೊ ಅನು ಐಸ್ ಬರ್ಗ್ ಬಂದು ಚಿಲ್ಲಿ ಗ್ವಾವನ ಮಿಸ್ ಮಾಡದೆ ಟ್ರೈ ಮಾಡಬೇಕು. ಜೊತೆಗೆ ಹೇಗನ್ಸ್ತು ಅಂತ ಕಮೆಂಟ್ ಮಾಡಬೇಕು. ಚಿಲ್ಲಿ ಗ್ವಾವಾ ಅಂತೂ ಸಖತ್ ಟೇಸ್ಟಿ ಆಗಿದೆ. ನ್ಯಾಚುರಲ್ ಫ್ಲೇವರ್ಸ್ ನೀವು ಇಷ್ಟಪಡ್ತಿದ್ದೀರಾ ಅಂತಾರೆ ಡೆಫಿನೆಟ್ ಆಗಿ ಈ ಐಸ್ ಕ್ರೀಮ್ಗಳು ಇಷ್ಟ ಆಗುತ್ತೆ. ಸೊ ಸಮ್ಮರ್ ಆಗಿರೋದ್ರಿಂದ ಇಲ್ಲಿ ವಾಟರ್ ಮೆಲನ್ ಫ್ಲೇವರ್ ಐಸ್ ಕ್ರೀಮ್ ಕೂಡ ಇದೆ. ಸೊ ಅದನ್ನ ಟ್ರೈ ಮಾಡೋಣ. ವಾಟರ್ ಮೆಲನ್ ಚಂಕ್ಸ್ ಕಾಣಿಸ್ತಿರ್ಬೋದು. ಈ ಸಮ್ಮರ್ಗಂತೂ ಹೇಳ್ ಮಾಡಿಸಿದ ಐಸ್ ಕ್ರೀಮ್ ಇದು. ನನ್ ಸೇಮ್ ವಾಟರ್ ಮೆಲನ್ ತಿಂತಿದ್ದೀನಿ ಅನ್ನೋ ಫೀಲ್ ಕೊಡ್ತಾ ಇದೆ. ಫ್ರೂಟ್ ಜೊತೆಗೆ ಮಿಲ್ಕ್ ಅಂಡ್ ಶುಗರ್ ಕಾಂಬಿನೇಷನ್ ಅಂತೂ ಸಖತ್ ಟೇಸ್ಟಿ ಆಗಿದೆ. ಸೊ ಐಸ್ ಕ್ರೀಮ್ ಅಂದ್ರೆ ಹಿಂಗಿರ್ಬೇಕು ಅನ್ನೋ ತರ ನಂಗೆ ಫೀಲ್ ಆಗ್ತಿದೆ. ಸೊ ಡೆಫಿನೆಟ್ ಆಗಿ ಅನು ಐಸ್ ಬರ್ಗ್ ವಿಸಿಟ್ ಮಾಡಿ ಈ ಡಿಫ್ರೆಂಟ್ ಫ್ಲೇವರ್ ಐಸ್ ಕ್ರೀಮ್ಸ್ ನ, ನ್ಯಾಚುರಲ್ ಐಸ್ ಕ್ರೀಮ್ಸ್ ನ ಟೇಸ್ಟ್ ಮಾಡಿ. ಇನ್ನು ಅಥೆಂಟಿಕ್ ಐಸ್ ಕ್ರೀಮ್ಗಳನ್ನು ನೀವು ಹುಡುಕ್ತಾ ಇದ್ರೆ ಹಿಮಾದ್ರಿ ಐಸ್ ಕ್ರೀಮ್ ಪಾರ್ಲರ್ಗೆ ಬನ್ನಿ. ಇಲ್ಲಿ ಗಡ್ಬಡ್, DBC, 7 ವಂಡರ್ಸ್, ಫ್ರೂಟ್ ಅಂಡ್ ನಟ್ ಈ ರೀತಿ ಸಾಕಷ್ಟು ವೆರೈಟಿ ಐಸ್ ಕ್ರೀಮ್ಸ್ ಅವೈಲೇಬಲ್ ಇದೆ. ಬನ್ನಿ ಟೇಸ್ಟ್ ಹೇಗಿದೆ ಅಂತ ಟ್ರೈ ಮಾಡ್ತೀನಿ. ನೋಡ್ತಾ ಇದ್ದೀರಲ್ವಾ ಎಷ್ಟು ಟೆಂಪ್ಟಿಂಗ್ ಆಗಿದೆ ಅಂತ. ಸೊ ಆಪ್ರಿಕಾಟ್ ನಾನು ಯಾವತ್ತೂ ಟ್ರೈ ಮಾಡಿಲ್ಲ, ಅದು ಒಂದು ಸ್ಪೆಷಲ್. ಜೊತೆಗೆ 7 ವಂಡರ್ಸ್, 7 ಫ್ಲೇವರ್ಸ್ ಇದೆ. ಸೊ ಒಂದೊಂದಾಗಿ ಟೇಸ್ಟ್ ಮಾಡೋಣ. ಸಾಫ್ಟ್ ಆಗಿರೋ ಐಸ್ ಕ್ರೀಮು ಜೊತೆಗೆ ಕ್ರಂಚಿ ನಟ್ಸು, ಜೆಲ್ಲಿ ಸ್ವೀಟ್ನೆಸ್, ವಾವ್ ಸಖತ್ತಾಗಿದೆ. ಎಕ್ಸಾಮ್ ಸ್ಟ್ರೆಸ್, ಫ್ಯಾಮಿಲಿ ಸ್ಟ್ರೆಸ್, ಯಾವುದೇ ಸ್ಟ್ರೆಸ್ ಇದ್ರು ಕೂಡ ಈ ಐಸ್ ಕ್ರೀಮ್ ತಿಂದ ತಕ್ಷಣ ಐಸ್ ಕ್ರೀಮ್ ತರನೇ ಕರ್ಗೋಗ್ಬಿಡುತ್ತೆ. ಸೊ ಡೆಫಿನೆಟ್ ಆಗಿ ಹಿಮಾದ್ರಿಗೆ ಬಂದು ಈ ಸ್ಪೆಷಲ್ ಐಸ್ ಕ್ರೀಮ್ ಜೊತೆಗೆ ಇಲ್ಲಿ DBC ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಅಂಡ್ ಅಥೆಂಟಿಕ್ ರೋಸ್ ಮಿಲ್ಕ್ ಕೂಡ ಸಿಗುತ್ತೆ. ಎಲ್ಲಾನು ಟ್ರೈ ಮಾಡಿ ಹೇಗನ್ಸು ಅಂತ ಕಮೆಂಟ್ ಮಾಡಿ.
ರಾಜಾಜಿನಗರ್ನಲ್ಲಿ ಐಸ್ ಕ್ರೀಮ್ ಪಾರ್ಲರ್ಗಳನ್ನ ಹುಡುಕ್ತಾ ಇದ್ದಾಗ ನನಗೆ ತುಂಬ ಜನ ಸಜೆಸ್ಟ್ ಮಾಡಿದ್ರು ಶಾಂತಲಾ ಐಸ್ ಕ್ರೀಮ್ನಲ್ಲಿ ಒಂದ್ಸಲ ಟ್ರೈ ಮಾಡಿ ಅಂತ. ತುಂಬಾ ಚೆನ್ನಾಗಿರುತ್ತೆ, ಹೋಮ್ಲಿ ಫೀಲ್ ಕೊಡುವಂತಹ ಐಸ್ ಕ್ರೀಮ್ಗಳು ಇಲ್ಲಿ ಸಿಗುತ್ತೆ ಅಂತ. ಸೊ ನಾನಿವತ್ತು ಶಾಂತಲಾ ಐಸ್ ಕ್ರೀಮ್ಸ್ಗೆ ಬಂದಿದ್ದೀನಿ. ಬನ್ನಿ ಟೇಸ್ಟ್ ಹೇಗಿದೆ ನೋಡೋಣ. ನಾನು ತಗೊಂಡಿರೋದು ಹಾಟ್ ಚಾಕ್ಲೇಟ್ ಬ್ರೌನಿ ಮೇಲೆ ಬಿಸಿ ಬಿಸಿ ಆಗಿರೋ ಚಾಕ್ಲೇಟ್ ಸಿರಪ್, ಅದ್ರ ಮೇಲೆ 3 ಐಸ್ ಕ್ರೀಮ್ ಫ್ಲೇವರ್ಸ್ ಸ್ಕೂಪ್ ಸಿಗುತ್ತೆ. ವೆನಿಲಾ ಅಂಡ್ ಚಾಕ್ಲೇಟ್ ಹಾಗೂ ಚಾಕ್ಲೇಟ್, ಅದ್ರ ಮೇಲೆ ಮತ್ತೆ ಚಾಕ್ಲೇಟ್ ಸಿರಪ್ ಹಾಕಿ ಚೋಕೋ ಚಿಪ್ಸ್ ಹಾಕಿ ಸಖತ್ ಡೆಕೋರೇಟಿವ್ ಆಗಿ ಮಾಡ್ಕೊಟ್ಟಿದ್ದಾರೆ. ಮಾಡ್ತಿರ್ಬೇಕಾದ್ರೆ ನಂಗೆ ಬಾಯಲ್ಲಿ ನೀರು ಬರ್ತಾ ಇತ್ತು. ಸೊ ಇಟ್ಸ್ ವರ್ತ್ ದ ಹೈಪ್. ಶಾಂತಲಾ ಐಸ್ ಕ್ರೀಮ್ ನನ್ನ ಕಡೆಯಿಂದ ಪಾಸ್. ವೀಕ್ಷಕರೇ, ನಾವು ಇವಾಗ ಬಸವೇಶ್ವರ ನಗರದ ಒನ್ ಆಫ್ ದ ಓಲ್ಡೆಸ್ಟ್ ಐಸ್ ಕ್ರೀಮ್ ಪಾರ್ಲರ್ಸ್ ಐಸ್ ಫೋರ್ಟ್ ನಲ್ಲಿ ಇದೀವಿ. ಸೊ ಇಲ್ಲಿನ ಸಿಗ್ನೇಚರ್ DBC ಡೆತ್ ಬೈ ಚಾಕ್ಲೇಟ್ ಟ್ರೈ ಮಾಡೋಣ. ಮಧ್ಯಾಹ್ನದವರೆಗೂ ಬೇಸಿಗೆ ಕಾಲ, ಮಧ್ಯಾಹ್ನ ನಂತರ ಮಳೆಗಾಲ ಅಂತಿರೋ ನಮ್ಮ ಬ್ಯಾಂಗ್ಳೂರ್ ವೆದರ್ಗೆ ಈ ರೀತಿ DBC ಐಸ್ ಕ್ರೀಮ್ ತಿಂತಾ ಇದ್ರೆ ನಿಜವಾಗ್ಲೂ ನೆಕ್ಸ್ಟ್ ಲೆವೆಲ್ ನಲ್ಲಿ ಇರುತ್ತೆ. ಸೊ ನೀವು ಬಸವೇಶ್ವರ ನಗರ್ ಕಡೆ ಬಂದ್ರೆ ಡೆಫಿನೆಟ್ ಆಗಿ ಐಸ್ ಫೋರ್ಟಿಗೆ ವಿಸಿಟ್ ಮಾಡಿ ಡೆತ್ ಬೈ ಚಾಕ್ಲೇಟ್ ನ ಟ್ರೈ ಮಾಡಿ ಹೇಗನ್ಸ್ತು ಅಂತ ಕಮೆಂಟ್ ಮಾಡಿ. ಓಕೆ, ಈಗ ಇನ್ನೊಂದು ಐಸ್ ಕ್ರೀಮ್ ರೆಡಿ ಆಗಿದೆ. ಸೊ ಅದ್ರ ಸ್ಪೆಷಾಲಿಟಿ ಏನಂತ ಓನರ್ ಹೇಳ್ತಾ ಹೋಗ್ತಾರೆ, ಬನ್ನಿ ಕೇಳೋಣ. ಸರ್, ಯಾವ ಐಸ್ ಕ್ರೀಮ್ ರೆಡಿ ಆಗಿದೆ, ಏನ್ ಸ್ಪೆಷಲ್? ಇದು ಫ್ರೂಟ್ ಅಂಡ್ ಡ್ರೈ ಫ್ರೂಟ್ ಬೌಲ್ ಅಂತ. 4 ಫ್ಲೇವರ್ ಐಸ್ ಕ್ರೀಮು, ಫ್ರೂಟ್ಸು, ಡ್ರೈ ಫ್ರೂಟು, ಆಪ್ರಿಕಾಟು, ಆಲ್ಮಂಡು, ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. 4 ಡಿಫ್ರೆಂಟ್ ಫ್ಲೇವರ್ಸ್ ನ ಐಸ್ ಕ್ರೀಮ್ ಇದೆ, ಫ್ರೂಟ್ಸ್ ಇದೆ, ನಟ್ಸ್ ಇದೆ. ಸೊ ಇಟ್ಸ್ ಅ ಕಂಪ್ಲೀಟ್ ಕಾಂಬಿನೇಷನ್. ಸೊ ಪ್ರತಿಯೊಂದು ಬೈಟ್ ನಲ್ಲೂ ಡಿಫ್ರೆಂಟ್ ಫ್ಲೇವರ್ಸ್ ನ ನೀವು ಟೇಸ್ಟ್ ಮಾಡಬಹುದು. ತುಂಬಾನೇ ಚೆನ್ನಾಗಿದೆ. ಅದರಲ್ಲಿ ಬ್ಲಾಕ್ ಕರೆಂಟ್ ಕ್ರಶ್ ಅಂತೂ ಸಖತ್ ಟ್ಯಾಂಗಿ ಆಗಿ ಟೇಸ್ಟಿ ಆಗಿದೆ. ಓಕೆ, ಕೊನೆಯದಾಗಿ ನಾನು ರಾಜಾಜಿನಗರ್ನಲ್ಲಿ ಫ್ರೂಜಿ ಕೆನೆಗೆ ಬಂದಿದ್ದೀನಿ. ಇಲ್ಲಿ ಏನ್ ಸ್ಪೆಷಲ್ ಅಂತ ಹೇಳಿದ್ರೆ, ಇದೆಲ್ಲ ಗೊತ್ತಿರುತ್ತೆ ನಿಮ್ಗೆ. ಚಿಕ್ಕ ವಯಸ್ಸಿನಲ್ಲಿ ಸ್ಕೂಲ್ ಮುಗಿಸ್ಕೊಂಡು ಹೋಗ್ತಾ ಇದನ್ನ ತಿಂತಾ ಹೋಗ್ತಾ ಇದ್ವಿ. ನಮ್ ಕಡೆ ಇದನ್ನ ಪೆಪ್ಸಿ, ಸ್ಟಿಕ್ ಅಂತೆಲ್ಲ ಹೇಳ್ತಿದ್ವಿ. ನೀವೇನ್ ಹೇಳ್ತಿದ್ರಿ ಅಂತ ಕಾಮೆಂಟ್ ಮಾಡಿ. ಸೊ ಇದು ಸ್ಪೆಷಾಲಿಟಿ ಏನಂತ ಹೇಳಿದ್ರೆ, ಇದೆಲ್ಲರೂ ನ್ಯಾಚುರಲ್ ಫ್ಲೇವರ್ಸ್ ಆಗಿರುತ್ತೆ. ಸೊ ಇದು ಲಿಚಿ, ಮ್ಯಾಂಗೋ, ಜೊತೆಗೆ ವಾಟರ್ಮೆಲನ್, ಕ್ರಾನ್ಬೆರಿ, ಇದು ಏನು ಬ್ಲಾಕ್ ಕರೆಂಟ್, ಸುಮಾರಿದಾವೆ. ಸೊ ನಾನು ಇಲ್ಲಿ ಸಿಗುವಂತಹ ಸ್ಪೆಷಲ್ ಈ ಲೆಮನ್ ಫ್ಲೇವರ್ ನ ಟ್ರೈ ಮಾಡ್ತೀನಿ. ಸೊ ಇದು ಲೆಮನ್ ಫ್ಲೇವರ್, ನೋಡೋಣ ಹೇಗಿದೆ ಅಂತ. ವಾವ್, ಹುಳಿಯಾಗಿ ಒಂಥರ ಈ ನಿಂಬೆಹಣ್ಣಿನ ಶರ್ಬತ್ ಕುಡಿದ್ರೆ ಹೆಂಗಿರುತ್ತಲ್ಲ ಹಂಗೇನೆ ಇದೆ. ಬಟ್ ಇದು ಸ್ವಲ್ಪ ಸಾಲಿಡ್ ವರ್ಷನ್, ಸಖತ್ ಟೇಸ್ಟಿ ಆಗಿದೆ. ಸೊ ಒಂಥರ ರಿಫ್ರೆಶಿಂಗ್ ಸಮ್ಮರ್ಗೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ರೀಕಾಲ್ ಆಗ್ತಾ ಇದೆ. ನನಗಂತೂ ತುಂಬಾ ಇಷ್ಟ ಆಯ್ತು. ನೆಕ್ಸ್ಟ್ ಇಲ್ಲಿ ರೋಸ್ ಕುಲ್ಫಿ ಅಂತ ಸಿಗುತ್ತೆ, ಅದನ್ನು ಕೂಡ ಟ್ರೈ ಮಾಡ್ತೀನಿ. ಅಲ್ಲಿವರೆಗೂ ವಿಡಿಯೋ ಹೇಗನ್ಸ್ತು ಅಂತ ನೀವು ಕಮೆಂಟ್ ಮಾಡಿ. ನಾನು ಆಕ್ಚುಲಿ ಮಧ್ಯಾಹ್ನ ಊಟ ಮಾಡಿರ್ಲಿಲ್ಲ, ಯಾಕಂದ್ರೆ ಗೊತ್ತಿತ್ತು ಇಷ್ಟೊಂದು ಐಸ್ ಕ್ರೀಮ್ ಪಾರ್ಲರ್ಸ್ ನ ವಿಸಿಟ್ ಮಾಡ್ತಿದೀವಿ, ಡಿಫ್ರೆಂಟ್ ಐಸ್ ಕ್ರೀಮ್ಸ್ ನ ತಿನ್ಬೇಕು ಅಂತ. ಸೊ ಫೈನಲಿ ಹೊಟ್ಟೆನೂ ತುಂಬಿತು, ಮನ್ಸಿಗೂ ಖುಷಿ ಆಯ್ತು. ಈ ವೆದರ್ಗಂತೂ ತುಂಬಾನೇ ರಿಫ್ರೆಶಿಂಗ್ ಆಗಿತ್ತು. ಕೊನೆಯದಾಗಿ ರೋಸ್ ಕುಲ್ಫಿನ ಟ್ರೈ ಮಾಡ್ತಾ ಇದ್ದೀನಿ. ನೀವ್ ಯಾವ್ದಾದ್ರು ಪ್ರಪೋಸ್ ಮಾಡ್ಬೇಕು ಅನ್ಕೊಂಡಿದ್ರೆ ರೋಸ್ ಕೊಡೋದೆಲ್ಲ ಹಳೆ ಜಮಾನದಲ್ಲಿ ಆಗೋಯ್ತು. ಈ ರೋಸ್ ಕುಲ್ಫಿ ಕೊಟ್ಬಿಟ್ಟು ಪ್ರಪೋಸ್ ಮಾಡಿ ಖಂಡಿತ ಇಂಪ್ರೆಸ್ ಆಗ್ತಾರೆ. ಸಖತ್ ಟೇಸ್ಟಿ ಆಗಿದೆ. ಎನಿವೇಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹೇಗನ್ಸು ಅಂತ ಕಮೆಂಟ್ ಮಾಡಿ. ಇದೇ ರೀತಿ ಬೇರೆ ಯಾವ ಏರಿಯಾಗಳಲ್ಲಿ, ಬೇರೆ ಯಾವ ನಗರಗಳಲ್ಲಿ ನಿಮ್ಗೆ ರಿವ್ಯೂ ಬೇಕು ಅಂತಾನು ಕಮೆಂಟ್ ಮಾಡಿ. ನೆಕ್ಸ್ಟ್ ಆ ಜಾಗಕ್ಕೆ ಹೋಗ್ಬಿಟ್ಟು ನಾನು ಫುಡ್ ರಿವ್ಯೂ ಕೊಡ್ತೀನಿ. ಅಲ್ಲಿವರೆಗೂ ವಿಸ್ತಾರ ಫುಡ್ ನ ನೋಡ್ತಾ ಇರಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.